ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ಇವತ್ತು ಬೆಳಗ್ಗೆ ಒಂದು 7 ಗಂಟೆ ಹಂಗೆ ಎದ್ದುಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಮತ್ತೆ ರೆಡಿ ಆಗಿಬಿಟ್ಟು ಕೆಲಸ ಹತ್ರ ಬಂದಿದ್ದೀನಿ. ಗಾಯ್ಸ್, ನಾನು ಮನೆ ಹತ್ರ ಏನೋ ಈ ಹುಳ ಯಾವುದೋ ಹತ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಎಲ್ಲ ಇದೆ, ಇಲ್ಲೇ ಇದೆ ನೋಡಿ ಗೈಸ್, ಕಾಣಿಸ್ತಾ ಇದೆಯಾ? ಈ ಹುಳ ಅಲ್ಲಿ ಮನೆ ಹತ್ರ ಹತ್ತಿದ್ದು ಗೈಸ್, ನಮ್ಮ ಮನೆ ಹತ್ರ ಮಿರರಲ್ಲಿ ಕಾಣಿಸ್ತಾ ಇರೋ ಹುಳ ಮನೆ ಹತ್ರ ಹತ್ತಿರೋದು. ಇವಾಗವರೆಗೂ ಇಳ್ದಿಲ್ಲ ಗೈಸ್, ಅಲ್ಲೇ ಕೂತಿದೆ ಅದು, ಕಾಣಿಸ್ತಾ ಇದೆಯಾ ನೋಡಿ? ಈ ಹುಳ ಮಿರರ್ ಆದರೂ ಫುಲ್ಲು ಆ ಸೈಡ್ ತಿರುಗಿಸಿದ್ದೆ, ಗಾಳಿಗೆ ಹೊರಟೋಗುತ್ತೆ ಅಂತ. ಗಾಳಿ ಕೂಡ ಹೊರಟೋಗಿಲ್ಲ ಗೈಸ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮತ್ತೆ ನಾನು ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ ಗೈಸ್. ಇವತ್ತು ಔಟ್ಫಿಟ್ ಚೇಂಜ್ ಮಾಡೋದೇ ಮರ್ತೋಯ್ತು ಗೈಸ್, ಅದೇ ಹಾಕೊಂಡು ಬಂದುಬಿಟ್ಟಿದ್ದೀನಿ. ನಾರ್ಮಲ್ ಔಟ್ಫಿಟ್ ಹಾಕ್ಕೊಂಡು ಕೆಲ್ಸಕ್ಕೆ ಬಂದುಬಿಟ್ಟಿದ್ದೀನಿ ಗೈಸ್. ನಾನು ಗಲೀಜಾದರೆ ಏನೂ ಮಾಡೋಕ್ಕಾಗಲ್ಲ. ಇವತ್ತರೆಗೂ ಪೇಂಟ್ ಮಾಡ್ಕೊಂಡಿರ ಇದ್ದಿದ್ದು ಬಟ್ಟೆ ಇದು ಒಂದೇ ಗೈಸ್, ಒಳ್ಳೆ ಬರ್ತಾಯಿದೆ ಗೈಸ್. ಅಯ್ಯೋ ನಮ್ಮ ಮೆಟೀರಿಯಲ್ ಒಂದು ಸ್ವಲ್ಪ ಬೇಕಾಗಿತ್ತು, ಅದಕ್ಕೆ ಬರಬೇಕಾದ್ರೆ ತಗೊಂಬಂದೆ. ಇನ್ನೂ ಒಂದೈತೆ ಗೈಸ್ ನೋಡಿ, ಇವೆಲ್ಲ ಎತ್ಕೊಂಡು ಮತ್ತೆ ಇನ್ನೊಂದು ಹೆಲ್ಮೆಟ್ ಒಂದಿದೆ ಗೈಸ್, ಇದನ್ನೇ ತಗೊಂಡು ಹೋಗಬೇಕು. ಸೊ ವಿಡಿಯೋ ಮಾಡೋಕ್ಕಾಗಲ್ಲ. ಮತ್ತು ಬಿಲ್ಡಿಂಗ್ ಮೇಲೆ ಹೋಗಿ ಸಿಗ್ತೀನಿ. ಬಾಯ್ ಗೈಸ್. ಕರೆಂಟ್ ಇದ್ದಿಲ್ಲ, ಕರೆಂಟ್ ಆನ್ ಮಾಡಿದ್ದಿಲ್ಲ. ಆನ್ ಮಾಡಿಬಿಟ್ಟು ಹೋಗೋಣ ಬನ್ನಿ ಗೈಸ್. ಯಪ್ಪ, ಆನ್ ಮಾಡಿದಾಯ್ತು ಗೈಸ್. ಮತ್ತು ಇದು ನಂಗೆ ಅದೇ ಥರ ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟು ಹಸುಗಳಿಗೆ ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಗೈಸ್, ಇದು ನನ್ನ ಗಾಡಿ ಮೇಲೇ ಕೂತ್ಕೊಂಡ್ಬಿಟ್ಟಿದೆ ಗೈಸ್. ಇದು ಎದ್ದೋಗಕ್ಕೆ ಮನಸೇ ಇಲ್ಲ ಅಂತ ಇದಕ್ಕೆ. ನೋಡಿ ಏನು ಕ್ರೇಜಿ ಆಗ್ತಿದೆ ನೋಡಿ. ಮೀಟರ್ ಬೇಕು, ಮೀಟರ್ ಗೈಸ್ ನೋಡಿ. ಓಕೆ ಗೈಸ್, ನಿಮ್ಗೆ ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್. ನಾನು ಬರೋಷ್ಟರೊಳಗೆ ಇದನ್ನೇ ಓಡಿಸ್ಬಿಡಿ ಗೈಸ್, ನೀವೇನಾದರೂ ಮಾಡಿ ಓಡಿಸ್ಬಿಡಿ. ಏನ್ಲಾ ಯಾರು ಬಿಡು, ಆಯ್ತು ಬಿಡು. ಇರ್ತಾನೆ ಗೈಸ್, ಬಿಟ್ಟರೆ ಅವನಂದ್ರೆ ಒಂದು ಸ್ವಲ್ಪ ಬೇಗ ಮಾಡ್ತಾನೆ ಅವ್ರಿಗಿಂತ. ಆದರೆ ಯಾರೂ ಇಲ್ಲ ಅಂದರೆ ಅವ್ನು ಸಿಗಬಾರ ಗೈಸ್ ಕೆಲಸ ಮಾಡೋಕ್ಕೆ, ಕೂತ್ಕೊಂಡ್ಬಿಡ್ತಾನೆ ಹೋಗಿ. ಸೊ ಅದಕ್ಕೆ ಒಂದು ರೌಂಡ್ ಹಾಕ್ಕೊಂಬಂದು ಅವ್ರ ಹತ್ರನೇ ಇದ್ದರೆ ಅದು ಅವಾಗೂ ಮಾಡಲ್ಲ ಗೈಸ್, ಅವಾಗೂ ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವ್ರ ಹತ್ರನೂ ಇರೋಲ್ಲ, ಅವ್ರ ದೂರನೂ ಇರೋಲ್ಲ, ಏನೋ ಇದ್ದಂಗೆ ಇರಬೇಕು ಅಷ್ಟೇ ಗೈಸ್. ಇವ್ರ ಹತ್ರ ಇಲ್ಲ ಹೊರಟೋಗ್ತಾರೆ ಕೆಲಸ ಬಿಟ್ಟು, ನಾನು ಕೆಲಸ ಮಾಡಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು. ಈಗ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ನೀವು ಸಪೋರ್ಟ್ ಮಾಡಿ, ಯೂಟ್ಯೂಬಲ್ಲೇ ಇದ್ದೋಗ್ತೀನಿ ನಾನು. ನಿಮ್ಮ ಸಪೋರ್ಟಿಂದನೇ ನನಗೆ ಕಾನ್ಫಿಡೆನ್ಸ್ ಬರೋದು. ಅಕಸ್ಮಾತ್ ಇವಾಗ ನಾನು ಈ ಕೆಲಸ ಬಿಟ್ಟರು ಅಟ್ಲೀಸ್ಟ್ ನಾನು ಬೇರೆ ಕೆಲಸ ಆದರೂ ಇರಬೇಕು. ನನಗೆ ಬೇರೆ ಕೆಲಸ ಅಂದರೆ ಪ್ಲ್ಯಾನ್ ಇರೋದು ಅದೇ ಮೊನ್ನೆ ತೋರಿಸ್ನಲ್ಲ ನಿಮಗೆ, ಆಟೋಮೆಟಿಕ್ ಕಾರ್ ವಾಶ್ ಮಿಷಿನು, ಅದೊಂದೇ ಬಿಸ್ನೆಸ್ ಪ್ಲ್ಯಾನ್ ಇರೋದು ನನಗೆ. ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಗಾಯ್ಸ್. ನಿಮ್ಮ ಸಪೋರ್ಟಿಂದ ಎಲ್ಲ ಆಗುತ್ತೆ, ಸಪೋರ್ಟ್ ಮಾಡಿ ಬೇಗ. ನನ್ನ ಡೈಲಿ ಲಾಗ್ಸ್ ಬರ್ತಾನೆ ಇರುತ್ತೆ. ಆ್ಯಕ್ಚುಲಿ ಇವನೇನಪ್ಪ ನಿನ್ನೆ ಮೊನ್ನೆ ಎಲ್ಲ ಈ ಥರ ಏನದು ಲಾಗ್ಸ್ ಬರೋಲ್ಲ ಅಂತ ಹೇಳಿದ್ನು ನಿನ್ನೆ ಅಂತೇಳ್ಬಿಟ್ಟು ಇವತ್ತು ಮತ್ತೆ ಲಾಗ್ಸ್ ಮಾಡ್ತಾಯಿದ್ದಾನೆ ಅಂತಂದರೆ, ನಾನು ನಿನ್ನೆ ನಮ್ಮ ಮಮ್ಮಿ ಏನೋ ಒಂದು ಮಾಡಿ ವೈಫೈ ಹಾಕ್ಸ್ಕೊಟ್ರು ಗೈಸ್ ನನಗೆ ಅಲ್ಲ, ನಮ್ಮ ಮಮ್ಮಿಗೆ ಏನೋ ಕೆಲಸ ಇತ್ತು, ಅದಕ್ಕೆ ಒಂದು ಸ್ವಲ್ಪ ವೈಫೈ ಹಾಕ್ಸಿ ಕನೆಕ್ಟ್ ಮಾಡಿಸ್ಕೊಟ್ಟಿದ್ದಾರೆ. ಅದಕ್ಕೆ ವೈಫೈ ಹಾಕ್ಸಿದ್ರು ನಿನ್ನೆ ನಮ್ಮ ಡ್ಯಾಡಿ, 4,000 ಏನೋ ಕೊಟ್ಟು. ಅದಕ್ಕೆ ವೈಫೈ ಬಂತು, ಆದರೆ ರೀಚಾರ್ಜ್ ಹಾಕ್ಸಿಲ್ಲ.
ಅದಕ್ಕೆ ಮನೆಗೆ ಹೋಗ್ಬಿಟ್ಟೆ ಲಾಕ್ ಬಿಡ್ಬೇಕು ನಾನು. ಇಲ್ಲೆಲ್ಲ ಬಿಡೋಕ್ಕಾಗಲ್ಲ, ಯಾಕಂದ್ರೆ ನೆಟ್ವರ್ಕ್ ಇಲ್ಲ ಇಲ್ಲೆಲ್ಲೂ. ನೆಟ್ವರ್ಕ್ ಅಲ್ಲ, ನನ್ನ ಫೋನಲ್ಲಿ ರೀಚಾರ್ಜ್ ಇಲ್ಲ. ಅದಕ್ಕೆ ಗಾಯ್ಸ್ ಇವೊಂದ್ರಲ್ಲಿ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಸ್ಕೊಂಡಿದ್ದೆ ನಮ್ಮ ಲೇಬರಲ್ಲಿ. ಅವನದು ನೆಟ್ಟೆಲ್ಲ ಖಾಲಿಯಾಗಿ ಹೋಗಿದೆ ಅಂತ ಗಾಯ್ಸ್. ನಾನೇನು ಖಾಲಿನೇ ಮಾಡಿಲ್ಲ, ಒಂದು 2-3 ಇದಾಕ್ಕೊಂಡು ಎಡಿಟ್ ಮಾಡಿದೆ ಅಷ್ಟೇ ಗಾಯ್ಸ್. ಅಷ್ಟಿಗೆ ನೆಟ್ಟೆಲ್ಲ ಖಾಲಿ ಅಂತ ಇದ್ದಾನೆ. ಅವ್ರ ಮನೆಯಲ್ಲೆಲ್ಲ ಯೂಸ್ ಮಾಡ್ಕೊಂಬಂದಿದ್ದಾನೆ. ಇನ್ನು ಮಿಕ್ಕಿದಿಲ್ಲ, ಒಂದು ಸ್ವಲ್ಪ ಇತ್ತು, ಅದು ನಾನು ಖಾಲಿ ಮಾಡಾಕಿದೆ. ಇನ್ನು 100 MB ಏನೋ ಇದೆ. ಓಕೆ ಬಿಡಿ ಗಾಯ್ಸ್. ಓನರ್ ಅಣ್ಣ ಬರ್ತಾರೆ. ಓನರ್ ಅಣ್ಣ ಅವ್ರು 5G ಬರ್ತಾರೆ ಗಾಯ್ಸ್. ಸಾವುಕಾರ ಮಂದಿ ಗೈಸ್. ಈ ಮನೆಯದು ಆದಷ್ಟು ಬೇಗ ಕ್ಲೀನಾಗಿ ಹೋಮ್ ಟೂರ್ ಬರುತ್ತೆ. ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಡೂಪ್ಲೆಕ್ಸ್ ಮನೆ ಹೋಮ್ ಟೂರ್ ಬೇಕಾ ಅವ್ರಿಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಆದಷ್ಟು ಬೇಗ ಬರುತ್ತೆ. ಓನರ್ ಅಣ್ಣ ಇವಾಗ ನಾಷ್ಟ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೋಗಿದ್ದಾರೆ. ಟೈಮ್ ಬಂದು ಇಷ್ಟಾಗಿದೆ. ಇವಾಗ ಹೋಗಿದ್ದಾರೆ ನಾಷ್ಟಕ್ಕೆ. ಓಕೆ, ನಾಷ್ಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಓಕೆ, ಹೋಗ್ಬಿಟ್ಟು ಬರಲಿ, ಮತ್ತು ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್. ಕೈ ನೋಡಿ ಗೈಸ್ ಎಷ್ಟು ಗಲೀಜಾಗಿ ಹೋಗಿದೆ. ಆ್ಯಕ್ಚುಲಿ ಈ ಮಿರರ್ ಇದೆಯಲ್ಲ, ಯಪ್ಪ ಇನ್ನೊಂದು ಸ್ವಲ್ಪ ಮೇಲೆ ಎತ್ತಿರ್ತಾರೆ ಮಿರರಲ್ಲಿ. ನಾನು ರಿವೀಲ್ ಆಗೋಗ್ತಾಯಿದೆ ಗೈಸ್. ಇದರಲ್ಲಿ ಇದೆಯಲ್ಲ ಈ ಲಬ್ಬರು, ಇದರಲ್ಲಿ ಹಿಂಗಂದರೆ ಸಾಕು ಕಲರ್ ನೋಡಿ ಯಾವ ಥರ ಬರ್ತಾಯಿದೆ, ಬ್ಲ್ಯಾಕ್. ಅದನ್ನ ಮುಟ್ಬಿಟ್ಟಿದ್ದೀನಿ ಅವಾಗೆ, ಅದಕ್ಕೆ. ಓಕೆ ಗೈಸ್, ಎಲ್ಲರಿಗೂ ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್ ಗೈಸ್. ಇವಾಗ ಸೆಕೆಂಡ್ ಫೋನಿಗೆ ಶಿಫ್ಟ್ ಆಗಿದ್ದೀನಿ ನಾನು. ಜಸ್ಟು ನೋಡಿ, ಈ ಫೋನಲ್ಲಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಗೈಸ್. ಎಡಿಟಿಂಗ್ ನಡೀತಾ ಇದೆ. ಮತ್ತೆ ಸೇಮ್ ಅದೇ ಜಾಗದಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾಯಿದ್ದೀನಿ ಗೈಸ್. ಸಾರಿ ಗೈಸ್, ನೆನ್ನೆ ಇದೇ ಜಾಗದಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಗಾಳಿಗೆ ಈ ಥರ ಕೇಳಿಸ್ತಾಯಿದೆ. ಈ ಥರ ಬರೀ ಗಾಳಿ ಸೌಂಡೇ ಕೇಳಿಸ್ತಾಯಿದೆ ಗೈಸ್. ಸಾರಿ. ಇನ್ನೊಂದ್ಸತಿ ಆ ತಪ್ಪಾಗಲ್ಲ, ಯಾಕಂದರೆ ಅವಾಗ ನನಗೆ ಕೇಳಿಸಿಲ್ಲ ಗೈಸ್ ಇಷ್ಟೊಂದು ಗಾಳಿ ಇರ್ತೈತೆ ಅಂತ. ಓಕೆ ಗೈಸ್, ಇನ್ನೊಂದ್ಸತಿ ಅದೇ ಥರ ಮಿಸ್ಟೇಕ್ ಆಗಲ್ಲ. ಇವಾಗ ಇಲ್ಲೇ ಕೂತ್ಕೊಂಡು ಮತ್ತೆ ಎಡಿಟಿಂಗ್ ಮಾಡ್ತಾಯಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಗೈಸ್ ಅದೇ ಜಾಗದಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಟಾರ್ಚ್ ಚೆನ್ನಾಗಿದೆ ರೀ ಗೈಸ್. ಇವಾಗ ಆಫ್ ಆಯ್ತು, ನೋಡಿದ್ರಲ್ಲ ಗೈಸ್. ಓಕೆ ಗೈಸ್, ಒಂದು ಸ್ವಲ್ಪ ಎಡಿಟಿಂಗ್ ಮಾಡೋದಿದೆ. ಎಡಿಟಿಂಗ್ ಮಾಡಿಬಿಟ್ಟು ಸಿಗ್ತೀನಿ ನಿಮ್ಗೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಈ ಥರ ಇವಾಗ ನಾನು ಮಲ್ಕೊಂಡಿದ್ದೀನಲ್ಲ, ಈ ಥರ ಯಾವುದೋ ಒಂದು ದೇವರು ಈ ಥರ ಮಲ್ಕೊಂಡಿರುತ್ತೆ ಗೈಸ್. ಯಾವ ದೇವರು ಒಂದು ಗೊತ್ತಿದ್ದರೆ ಕಮೆಂಟ್ ಹಾಕಿ. ಇಲ್ಲಾಂದರೆ ಇದೇ ಕ್ಲಿಪ್ಪಲ್ಲಿ ಲಾಸ್ಟಲ್ಲಿ ಒಂದು ಸೈಡಲ್ಲಿ ಮೇಲೆ ಒಂದು ಫೋಟೋ ಹಾಕಿರ್ತೀನಿ, ಅದನ್ನು ನೋಡಿ. ಗೊತ್ತಾಗ್ದವರು ಫಸ್ಟೇ ಕಮೆಂಟ್ ಹಾಕಿರಿ ಗೈಸ್. ಗೊತ್ತಿದ್ದವರು ಫಸ್ಟೇ ಕಮೆಂಟ್ ಹಾಕಿ ನೋಡ್ಬಿಟ್ಟು, ಆಯಿತಾ? ನೋಡಿ ಗೈಸ್, ಈ ಥರ ಶರ್ಟ್ ಯಾವ ಥರ ತೋರಿಸೋದು ಕಾಣಿಸ್ತಾ ಇದೆಯಾ ಗೈಸ್? ಈ ಥರ ಮಲ್ಕೊಂಡು, ಈ ಥರ ಕಾಲುಗಳು ಸೈಡ್ ಇಟ್ಕೊಂಡು, ಈ ಥರ ಸೈಡಿಗೆ ತಿರ್ಕೊಂಡು ಯಾವ ದೇವ್ರು ಮಲ್ಕೊಂಡಿರ್ತೈತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಗೈಸ್. ಕಾಣಿಸ್ತಾ? ಈ ಥರ ಗೈಸ್, ಈ ಥರ ಯಾವ ದೇವ್ರು ಮಲ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಗೊತ್ತಾಗಿಲ್ಲ ಅಂದರೆ ಆಮೇಲೆ ಮತ್ತೆ ಹಾಕ್ತೀನಿ ಬೇರೆ ಕ್ಲಿಪ್ಪಲ್ಲಿ. ಓಕೆ ಗೈಸ್, ಮತ್ತೆ ಆಮೇಲೆ ನಿಮ್ಗೆ ಸಿಗ್ತೀನಿ. ಇವಾಗ ಹೆಣ್ಣ ಮನೆಗೆ ಹೋಗಿದ್ದಾರೆ, ಅದಕ್ಕೆ ಹೆಣ್ಣಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಗೈಸ್ ನಾನು ಹೇಳ್ತಾ ಇರೋದು, ಕಾಣಿಸ್ತಾ ಇದೆಯಾ? ಈ ಥರ ಯಾವ ದೇವ್ರು ಮಲ್ಕೊಂಡಿರುತ್ತೋ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಅಂತ ನಾನು ಹೇಳಿದ್ದು ಗೈಸ್. ಓಕೆ ಗೈಸ್, ಅಣ್ಣ ಅವ್ರ ಮನೆ ಅದು. ಯಾವಾಗಾದ್ರೂ ಹೋಮ್ ಟೂರ್ ಕೊಡ್ತೀನಿ ಗೈಸ್. ಅವ್ರ ಮನೆದು ಮತ್ತು ಈ ಡೂಪ್ಲೆಕ್ಸ್ ಮನೆದು ಎಲ್ಲ ಒಂದು ದಿವಸ ಹೋಮ್ ಟೂರ್ ಕೊಡ್ತೀನಿ. ಓಕೆ ಗೈಸ್, ಅಣ್ಣ ಅವ್ರ ಮನೆ ಅದೇ. ಅಣ್ಣ ಇನ್ನೂ ಬಂದಿಲ್ಲ, ನನಗೆ ಹಾಟ್ಸ್ಪಾಟ್ ಬೇಕು. ಅಣ್ಣ ಬಂದಮೇಲೆ ಕನೆಕ್ಟ್ ಮಾಡಿಕೊಂಡು ಮತ್ತೆ ವ್ಲಾಗ್ ಎಡಿಟ್ ಮಾಡ್ತಾಯಿದ್ದೀನಿ. ಆ ವ್ಲಾಗ್ ಎಡಿಟ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ನೆಟ್ ಬೇಕು. ಅದಕ್ಕೆ ಅಣ್ಣನ ಬಂದಮೇಲೆ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಸ್ಕೊಂಡು ಮತ್ತೆ ಮಾಡ್ತೀನಿ ಗೈಸ್ ಎಡಿಟಿಂಗ್. ಬಾಯ್ ಅನ್ನೋರು ಊಟ ಟೈಮ್ ಟು ತಿನ್ನಿ, ಚೆನ್ನಾಗಿರಿ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಶರ್ಟ್ ಆಫ್ ಆಗ್ತಾಯಿಲ್ಲ ಗೈಸ್. ಇನ್ನು ಆ ವ್ಲಾಗ್ ಎಂಡ್ ಮಾಡಿ ನಂದು ಇನ್ನೂ 1 ನಿಮಿಷ ಕೂಡ ಆಗಿಲ್ಲ ಗೈಸ್. ಅಷ್ಟು ಬೇಗ ಬಿಸಿಲು ನೋಡಿ ಯಾವ ರೇಂಜಿಗೆ ಬಂದುಬಿಡ್ತು. ಇಲ್ಲೇ ಇದೆ ನೋಡಿ ಗೈಸ್. ನನಗೆ ಫೋನ್ ಆನ್ ಆಗಿದೆಯಾ ಆಫ್ ಆಗಿದೆಯಾ ಅಂತ ಕೂಡ ಗೊತ್ತಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ ಗೈಸ್. 1 ಸೆಕೆಂಡ್ ಗೈಸ್ ಆಗಿದ್ದು. ಈ ಪಾರ್ಟಿ ಬಿಸಿಲು ಅದಕ್ಕೆ. ಯಪ್ಪ, ಹ್ಯಾಟ್ಸ್ ಆಫ್ ಗೈಸ್ ಬಿಸಿಲಿಗೆ. ಈ ಥರ ಆ್ಯಕ್ಟಿಂಗ್ ಯಾರೋ ಮಾಡ್ಕೊಡ್ದು ಗೈಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಬಿಸಿಲು ಮಾತ್ರ ಹೆವಿ ಆಗೋಯ್ತು ಗೈಸ್. ನಾನು ಇಲ್ಲೇ ಮಲ್ಕೊಂಬಿಟ್ಟಿದ್ದೆ. ಜಸ್ಟ್ 1 ನಿಮಿಷ ಗೈಸ್ ಆಗಿದ್ದು. ನಾನು ಲಾಗ್ ಆಫ್ ಮಾಡಿ ಅಣ್ಣ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ನೋಡಿದ್ರೆ ಬಿಸಿಲೇ ಈ ರೇಂಜಿಗೆ ಬಂದ್ಬಿಡ್ತು. ಸೊ ಎದ್ದೋಗ್ಬಿಡೋಣ ಬನ್ನಿ ಗೈಸ್, ಬಿಸಿಲಲ್ಲಿ ಬದುಕೋಕ್ಕಾಗಲ್ಲ.
ಅದರಲ್ಲೂ ಇವತ್ತು ಬೇರೆ ನಾನು ಸನ್ಸ್ಕ್ರೀಮ್ ಏನೂ ಹಾಕ್ಕೊಂಬಂದಿಲ್ಲ. ನಾನು ಸನ್ಸ್ಕ್ರೀಮ್ ಹೆಂಗಿದ್ರು ಹಾಕ್ಕೊಳೋದೇ ಇಲ್ಲ. ನನಗೆ ಅದು ಏನಕ್ಕೆ ಹಾಕ್ಕೊಂತಾರೆ ಅಂತ ಕೂಡ ಗೊತ್ತಿಲ್ಲ. ಯಪ್ಪ ಬಿಸಿಲು ಕಮ್ಮಿ ಆಗಲಿ ಗೈಸ್, ಒಳ್ಕೋಗ್ಬಿಡ್ತೀನಿ. ಬಿಸಿಲು ನೋಡಿ ಗೈಸ್, ಇಲ್ಲೇ ಮಲ್ಕೊಂಡಿದ್ದೆ ನಾನು. ಬಿಸಿಲು ಒಂದೇ ಸೆಕೆಂಡ್ ಇದ್ದಷ್ಟೇ ಹೋಯ್ತು. ಅದಕ್ಕೆ ಎದ್ದು ಬಂದುಬಿಟ್ಟು ಒಳಗೆ ಹೋಗಿ ಸಿಗ್ತೀನಿ ಗೈಸ್. ಸಿಕ್ಕಲ್ಲ, ಎಡಿಟಿಂಗ್ ಮಾಡ್ತೀನಿ. ಬಾಯ್ ಬಾಯ್ ಗೈಸ್. ಅಯ್ಯೋ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಮಲ್ಕೊಂಡು ಮತ್ತೆ ಎದ್ದು ಬಂದೆ. ಇವಾಗ ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಇದೆ. ಒಳಗಡೆ ಸೊಳ್ಳೆಗಳು ತುಂಬ ಇದೆ ಗೈಸ್. ಮತ್ತೆ ಗಾಳಿ ಸ್ಟಾರ್ಟ್ ಆಯ್ತು ಗೈಸ್. ಗಾಳಿ ಬೇಕಾದರೆ ಬಂದರೆ ಬರಲಿ ಗೈಸ್. ಮಲ್ಕೊಳೋದಕ್ಕೇನೋ ವಿಡಿಯೋ ಮಾಡೋಂಗಿದ್ರೆ ಏನೋ ಅನ್ಬೋದು, ಗಾಳಿಗೆ ಸೌಂಡ್ ಆಗ್ತೈತೆ ಅಂತ. ಓಕೆ, ಸ್ಲಿಪ್ಪರು ವ್ಯಾನ್ ಡೌನ್ ಮಾಡಿಬಿಟ್ಟು ಮತ್ತೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಪಾಚ್ಕೊಳ್ಳೋಣ ಗೈಸ್ ಇದ್ರ ಮೇಲೆ. ಯಪ್ಪ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಇದ್ದೆ ಗೈಸ್, ಒಂದು 6 ಗಂಟೆ ಹಂಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನಿದ್ದೆ ಬರ್ತಾಯಿದ್ದು ಗೈಸ್. ಅಣ್ಣ ಇನ್ನೂ ಬಂದಿಲ್ಲ ಗೈಸ್. ನಾನು ಮಲ್ಕೊಂಡು ಒಂದು 15 ನಿಮಿಷ ಆಯಿತು, ಅಂದರೆ 15 ಮಿನಿಟ್ಸ್ 15 ನಿಮಿಷ ಆಯಿತು ಅಂದೆ. ಅದಕ್ಕೆನಾ ಇನ್ನೂ ಅಣ್ಣ ಬಂದೇ ಇಲ್ಲ, ಮತ್ತೆ ಮಲ್ಕೊಂಡೆ. ಅಣ್ಣ ಬರ್ತೈತೆ ಅಂತ ಕಾಯ್ತಾನೆ ಇದ್ದೀನಿ. ಏನಾದರೂ ಉಂಡೆ ಇಲ್ಲ ಕೊಡ್ಯೋಣ ಅಂತೇಳ್ಬಿಟ್ಟು. ಅಣ್ಣ ನೋಡಿದ್ರೆ ಇನ್ನೋವರೆಗೂ ಬಂದೇ ಇಲ್ಲ ಗೈಸ್. ಅದಕ್ಕೆ ನೋಡ್ತಾ ಇದ್ದೀನಿ, ಇವಾಗ ಬರ್ತೈತೆ ಆವಾಗ ಬರ್ತೈತೆ ಅಂತ. ಮಲ್ಕೊಂಡಿದ್ದೀನಿ, ಮತ್ತೆ ಎದ್ದೆದ್ದು ನೋಡ್ತಾ ಇದ್ದೀನಿ ಬಂತೇನೋ ಅಂತ. ಸರಿ ಗೈಸ್, ಅಣ್ಣ ಬಂದಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್ ಬಾಯ್. ಶೆಟ್ ಆಫೇ ಆಗಲ್ಲ ಗೈಸ್, ಇದು ಅದೊಂದೇ ಎಮೋಷ್ನಲ್ ಡ್ಯಾಮೇಜು ಗೈಸ್. ಮತ್ತೆ ಬಿಸಿಲು ಬಂದ್ಬಿಡ್ತು ಗೈಸ್, ಆರಾಮಾಗಿ ಮಲ್ಕೊಳಕ್ಕೆ ಬಿಡಲ್ಲ ಅದು ಗೈಸ್. ಅಣ್ಣ ಇವಾಗ ಬಂದಿಲ್ಲ ಅಂದರೆ ಇನ್ನೊಂದು 5-10 ನಿಮಿಷದಲ್ಲೇ ನಾನು ಈ ಮನೆಯಿಂದ ಬಿಟ್ಟು ಮತ್ತೆ ಇನ್ನೊಂದ್ಸತಿ ಕಟ್ಬಿಡ್ತೀನಿ ಗೈಸ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಣ್ಣ ಯಾಕೆ ಬೋಬೋ ಅಂತ ಇದೆ ನಾನು. ಹ್ಞೂ ಹೇಳಿ ಗೈಸ್, ಬೋಬೋ ಬಿರಿಯಾನಿ ಮಾಡ್ಕೊಂಡು ತಿನ್ನಿಸ್ಬಿಡ್ತೀನಿ ಎಲ್ಲರಿಗೂ. ಇನ್ನ ಇಲ್ಲಿ ಮಲ್ಕೊಂಡು ಬನ್ನಿ ಗೈಸ್. ಇದೇ ನಿಂಗೆ ಆಮೇಲೆ ಅಟ್ಯಾಕ್ ಮಾಡಿಬಿಟ್ಟೆ ಗೈಸ್. ಇಲ್ಲಿ ಬೇಡ ಬಿಡಿ ಗೈಸ್, ಏನೋ ಕೆಲಸ ಮಾಡ್ತಾಯಿದ್ದಾರೆ. ನಾನೆಲ್ಲೋ ಈ ಕಿಟಕಿನಲ್ಲಿ ಮಲ್ಕೊಂಬಿಡೋಣ ಅಂದ್ಕೊಂಡೆ ಗೈಸ್, ಜಾಗ ಚೆನ್ನಾಗಿತ್ತು ಅಂತ. ಬೇಡ ಬಿಡಿ ಗೈಸ್, ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ಡಿಸ್ಟರ್ಬ್ ಮಾಡೋದಕ್ಕೆ. ಬನ್ನಿ ಗೈಸ್, ಇನ್ನೂ ಬೇಕಾದಷ್ಟು ಕಡೆ ಜಾಗಗಳಿದೆ, ಹುಡ್ಕೋಣ. ಇನ್ನೇನು ಮಾಡೋದು, ಇನ್ನೇನು ಕೆಲಸ ಬರೇ ಇಲ್ಲ. ಈ ಅಣ್ಣ ಬರ್ತಾನೆ ಬರ್ತಾನೆ ಇಲ್ಲ ಗೈಸ್. ಇನ್ನೊಂದು 5 ನಿಮಿಷಕ್ಕೆ ಪಕ್ಕ ಬಂದರೆ ಮೀಟರ್ ಬೇಕು, ಮೀಟರ್ ಕುತ್ಕೊಂಡು ಬೇಜಾರು. ಅದಕ್ಕೆ ಮಲ್ಕೊಂಡ್ರೆ ಬಿಸಿಲು. ಇವಾಗ ಬದುಕೋಕೋತೆ ಇಲ್ಲ, ಇವಾಗ ಸಾಯೋಕೋತೆ ಇಲ್ಲ ಗೈಸ್. ಅನಿಸುತ್ತೆ ನೋಡ್ಬಿಡೋಣ. ಎಣ್ಣೆ ಬಂದಿಲ್ಲ, ಸೊ ಬನ್ನಿ. ಇಲ್ಲೊಂದು ಒಳ್ಳೆ ಕಿಟಕಿ ಇದೆ ಗೈಸ್, ಆದರೆ ಸಣ್ಣ ಇದೆ ಅದು. ಇನ್ನೇನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಇದರಲ್ಲೇ ಮಲ್ಕೊಬೇಕು. ಅದರಲ್ಲೂ ನೀರೇ ಏನು ಹಾಕ್ಬಿಟ್ಟಿದ್ದಾರೆ ಗೈಸ್. ನೀರೇ ಆಗಿದ್ರೆ ಓಕೆ, ಬೇರೆದಾಗಿದ್ದರೆ ಬೇಡ. ನೀರು ನೋಡಿ ಗೈಸ್ ಎಲ್ಲಿ ತುರ್ಕಿದ್ದಾರೆ. ಅದನ್ನ ಈ ಥರ ನಿಲ್ಲಿಸ್ಬಿಟ್ಟು ಮತ್ತೆ ಇಲ್ಲತ್ತಿ ಇಲ್ಲೇ ಮಲ್ಕೊಳ್ಳೋಣ ಬನ್ನಿ ಗೈಸ್. ಇಷ್ಟರಲ್ಲಿ ಮಲ್ಕೊಳಕ್ಕಾಗುತ್ತೋ ಆಗಲ್ಲ ಗೊತ್ತಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಗೈಸ್. ಕುತ್ಕೊಂಡ್ಬಿಟ್ಟಿದೆ ಕೆಳ ಹಿಂದಿನ ಟೈರು, ಬ್ಯಾಕ್ ಸೈಡ್ದು ಕುತ್ಕೊಂಡ್ಬಿಟ್ಟಿದೆಯಲ್ಲ ಗೈಸ್. ಎಮೋಷ್ನಲ್ ಡ್ಯಾಮೇಜ್. ಮತ್ತೆ ನೆತ್ತೋದು ಹೆಂಗೆ ಗೈಸ್, ಆಚೆಗೆ ಈ ಥರ ಆಗ್ಬಾರ್ದು. ಮೀಟರ್ ಬೇಕು, ಮೀಟರ್ ನೋಡಿ ಗಾಯ್ಸ್, ಕುತ್ಕೊಂಬಿಟ್ಟು ಎಷ್ಟು ಖುಷಿಯಾಗಿ ಕೂತಿದೆ. ಚೀ ಗೈಸ್, ಹಿಂದಿನ ಟೈರ್ ಮುಕ್ಕಾಲು ಕೆಳಕ್ಕೆ ಹೊರಟೋಗಿದೆ ಗೈಸ್. ಶೆಟ್ ನೋಡಿ ಗೈಸ್, ಇಲ್ಲಿಗೆ ಬಂದರೆ ಸಾಕು, ನೆರಳಾಗಿ ಹೋಗುತ್ತೆ ನೋಡಿ ಆಚೆಗಡೆ. ಎಲ್ಲೋದು ನಾನು, ಎಲ್ಲಿದ್ಯಾ ಮಿಸ್ಟರ್ ಸೂರ್ಯ, ಏನು ಮಾಡ್ತಾಯಿದ್ಯಪ್ಪ? ಈ ಕಡೆ ಎಲ್ಲಾದರೂ ನೆರಳಿಗೆ ಬಂದರೆ ನೆರಳು ಕೊಟ್ಬಿಡು, ನೆರಳಾಗಿ ಹೋಗಿರ್ತಾನೆ. ಅದೇ ಈ ಥರ ಎಲ್ಲಾದರೂ ಒಂದು ಸ್ವಲ್ಪ ಬಿಸಿಲಿರೋ ಹತ್ರ ಇಲ್ಲಿ ಮಲ್ಕೊಂಡ್ರೆ ತಣ್ಣಗಿದೆ ಅಂತ ಅಷ್ಟು ಬೇಗ ಬಂದುಬಿಡ್ತಾನೆ ಗೈಸ್. ಇವಾಗ ಬಂದಿಲ್ಲ. ಓನರಣ್ಣ ಬಂದಮೇಲೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಅಲ್ಲೇ ಮಲ್ಕೊಂಡಿರ್ತೀನಿ ನನ್ನವ್ರಿಗೂ ಹಿಂದೆಗಡೆ ಗೈಸ್. ಓನರಣ್ಣ ಅವ್ರ ಮನೆ ಹತ್ರಕ್ಕೆ ಹೋದರೆ ಇಲ್ಲಿ ಈ ಕಡೆ ಇದೆಯಲ್ಲ ರೈಟ್ ಸೈಡಲ್ಲ, ಅದ್ರ ಮೇಲೆ ಮಲ್ಕೊಂಬಿಟ್ಟಿದೆ ಗೈಸ್ ಓನರಣ್ಣ. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ತಿಳಿಸ್ದೆ, ಈ ಕಡೆ ರೂಮ್ ಇದೆಯಲ್ಲ ಇಲ್ಲಿ ಸೆಂಟ್ರಲ್ಲಿ, ಅದರಲ್ಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತು ಗೈಸ್. ಇಷ್ಟೊತ್ತವರೆಗೂ ಇದ್ರ ಮೇಲೆ ಆಯಂಗೆ ಮಲ್ಕೊಂಡಿದ್ದೆ ಗೈಸ್. ಸ್ನಾನ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಮಲ್ಕೊಂಬಿಟ್ಟಿದ್ದಾನೆ ಗೈಸ್. ಮತ್ತೆ ಎದ್ದು ಬಂದ್ಬಿಟ್ಟು ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ತಿನ್ನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೆ ಗೈಸ್ ಬೈಕಲ್ಲಿ. ನೋಡಿ ಗೈಸ್, ಬೇಡ ಅಂದರೂ ಕರ್ತಾನೆ.
ನಾನು ಎಷ್ಟು ತಡೆದೆ ಪರವಾಗಿಲ್ಲ ನಾನು ಕೊಡ್ತೀನಿ. ಆಮೇಲೆ ಫೈನಲಿ ನಾವು ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬಂದ್ರಿ ಗೈಸ್ ಟೈಮ್ ಬಂದು ಎಲ್ಲಿದೆ ಇಲ್ಲಿದೆ ನೋಡಿ ಗೈಸ್ 3 ಗಂಟೆ ಆಗ್ತಾಯಿದೆ. ಟೈಮ್ ಬಂದು 3 ಗಂಟೆ ಆಗ್ತಾಯಿದೆ. ಒಳ್ಳೆ ಊಟ ಮಾಡ್ಕೊಂಬಂದೆ. ಏನೋ ಕೊಡಿಸ್ತೀರಿ ಬಿರಿಯಾನಿ. ಬಿರಿಯಾನಿ ತಿಂದು ಬೇಡ ಅಂದರೆ ಕಸ್ಟಮರ್ ಕೊಡ್ತಿದ್ರು ಗೈಸ್ ಬಿರಿಯಾನಿ. ಅದನ್ನು ತಿನ್ಕೊಂಬಂದ್ಬಿಟ್ಟು ಮತ್ತು ಗಾಡಿ ನೋಡಿ ಗೈಸ್ ಕಾಂಪೋಸ್ಟ್ ತಿರ್ಗ್ದಂಗೆ ತಿರ್ಗ್ತಾಯಿದೆ. ಎಲ್ಲಿದೆ ಟೈರು ನೋಡಿ ಗೈಸ್, ಕಾಂಪೋಸ್ಟ್ ತಿರ್ಗ್ದಂಗೆ ತಿರ್ಗ್ತಾಯಿದೆ. ಇಲ್ಲಿದ್ದು ಟೈರ್ ಮಾರ್ಕ್ಸ್ ಇದೆಯಲ್ಲ ಅಲ್ಲಿದ್ದು ಇಲ್ಲಿವರೆಗೂ ಹೋಗಿದೆ. ಕಾಂಪೋಸ್ಟ್ ತಿರ್ಗ್ದಂಗೆ ಅಲ್ಲೇ ತಿರ್ಗ್ತಾಯಿದೆ, ಮುಂದಕ್ಕೆ ಹೋಗ್ತಾಯಿಲ್ಲ ಗೈಸ್. ಹೆಂಗಾದರೂ ಮಾಡಿ ಆಚೆ ತೆಗಿಯೋಣ ಅಂದರೆ ಟೈರ್ ಅಲ್ಲೇ ಸ್ಪಿನ್ ಆಗ್ತಾಯಿದೆ ಗೈಸ್ ಸ್ಪೀಡಾಗಿ. ಎಷ್ಟು ಸ್ಪೀಡ್ ಹೋಗ್ತಾಯಿದೆ ಅಂದರೆ ಇದು 115ವರೆಗೂ ಹೋಗಿದ್ದೀನಿ ಗೈಸ್ ಟಾಪ್ ಗೇರ್ ಅವರಲ್ಲಿ. ಇದೇ ಗಾಡಿನಲ್ಲಿ ಹಂಗೆ ಹೋಗ್ತಾರೆ ಉರ್ರ್ ಅಂತ ಐತೆ. ಅದಕ್ಕೆ ಗೇರ್ ಚೇಂಜ್ ಮಾಡ್ಕೊಂಡು ಟಾಪ್ ಗೇರ್ವರೆಗೂ ಹೊರಟೋದೆ ಗೈಸ್ ಹಂಗೆ. ಯಪ್ಪ ಬೇಡ ಗೈಸ್ ನನ್ನ ಕಥೆಗಳು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ಹೆಂಗಾದರೂ ಮಾಡಿ ಆಚೆ ತೆಗೆದುಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ. ಬಾಯ್. ಆಚೆ ಹೋದರೆ ಬ್ಲಾಗ್ ಇವಾಗೇ ಮಾಡ್ತೀನಿ, ಆಚೆ ಹೋಗಿಲ್ಲ ಅಂದರೆ ಅಷ್ಟೇ ಗೈಸ್. ನನಗೆ ಅನ್ನಿಸ್ತದೆ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ ಆ ಥರ ಅನಿಸುತ್ತೆ ಏನಾದರೂ. ಗೈಸ್ ಇದರೊಳಗೆ ಹೋಗಿ ಕೂತ್ಕೊಂಡು ಫೋನ್ ನೋಡೋಣ ಅಂದ್ಕೊಂಡಿದ್ದೀನಿ. ನನ್ನ ಪ್ಲ್ಯಾನ್ ಇದು. ಇವಾಗ ಇದರೊಳಗೆ ಒಂದು ಸ್ವಲ್ಪ ಧೂಳಿತ್ತು, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಬ್ರಷಲ್ಲೇ ಬಿಸಾಕಿದ್ದೀನಿ, ಆದರೂ ಎಷ್ಟು ಧೂಳಿದೆ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ಕುತ್ಕೊಂಡು ಸಿಗ್ತೀನಿ ಗೈಸ್. ಬಾಯ್. ಯಾಕಂದರೆ ಒಂದೇ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದೇ ಕೈಯಲ್ಲಿ ಕುತ್ಕೊಳಕ್ಕಾಗಲ್ಲ, ಅದಕ್ಕೆ ಕುತ್ಕೊಂಡು ಸಿಗ್ತೀನಿ. ಬಾಯ್ ಗೈಸ್. ಪ್ಲ್ಯಾನ್ ಸಕ್ಸಸ್ಫುಲ್. ಐ ಆಮ್ ಹಿಯರ್. ನೋಡಿ ಗೈಸ್ ಇದರೊಳಗೆ ಬಂದ್ಬಿಟ್ಟಿದ್ದೀನಿ ಫೈನಲಿ. ಓಕೆ ಗೈಸ್, ಇವಾಗ ಫೇಸ್ ರಿವೀಲ್ ಮಾಡೋ ಟೈಮು. ರಿವೀಲ್ ಆದರೂ ಏನೂ ಮಾಡೋಕ್ಕಾಗಲ್ಲ, ನೋಡ್ಕೊಳ್ಳಿ ಗೈಸ್. ಐ ಆಮ್ ಹಿಯರ್. ಐ ಆಮ್ ವಾಸ್ ದಟ್ ಬಾಯ್. ಓಕೆ ಗೈಸ್, ಕಾಣಿಸಿದರೆ ಕಮೆಂಟ್ ಹಾಕಿ. ನನ್ನ ಫೇಸ್ ರಿಯಲಾಗಿ ರಿವೀಲ್ ಮಾಡಬೇಕಂದ್ರೆ 1K ಬೇಗ ಮಾಡಿ ಗೈಸ್. ಫೇಸ್ ರಿವೀಲ್ ಆಗುತ್ತೆ, ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ ಗೈಸ್. ನನ್ನ ಕನಸು ಏನಿತ್ತಲ್ಲ ಅದು ಇವತ್ತು ನನಸಾಗಿದೆ. ನಾನು ಎಷ್ಟೋ ದಿವಸದಿಂದ ಈ ಥರ ಫೇಸ್ ರಿವೀಲ್ ಮಾಡ್ಕೊಂಡು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಆಸೆ. ಅದು ಇವತ್ತು ಮಾಡ್ತಾಯಿದ್ದೀನಿ ಗೈಸ್. ಯಾಕಂದರೆ ನನಗೆ ನನ್ನ ಫೇಸ್ ತೋರಿಸ್ಕೊಂಡು ಏನು ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಯಾವ ಥರ ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಗೈಸ್. ಅದೊಂದಕ್ಕೆ ನಾನು ಫೇಸ್ ರಿವೀಲ್ ಮಾಡ್ತಾಯಿದ್ದಿಲ್ಲ. ಇವಾಗ ನೋಡಿ ನನಗೆ ಒಳ್ಳೆ ಜಾಗ ಸಿಕ್ಕಿದೆ, ಒಳ್ಳೆ ಥರ ಫೇಸ್ ರಿವೀಲ್ ಮಾಡ್ಬೋದು, ಒಳ್ಳೆ ಥರ ಇದು ಮಾಡ್ಬೋದು. ಇವತ್ತು ನಾನು ರಿಯಲಾಗಿ ಫೇಸ್ ರಿವೀಲ್ ಮಾಡಿಬಿಟ್ಟೆ ಗೈಸ್. ಅಂದರೆ ರಿಯಲಾಗಿ ಮಾಡಿಲ್ಲ, ಅಂದರೆ ಯಾವ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬಿಟ್ಟು ತಿಳ್ಕೊತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಇಷ್ಟು ಬೆಳಕು ಬರ್ತಾಯಿದೆ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಇಲ್ಲೇ ಈ ಬೆಳಕು. ಇಷ್ಟೊಂದು ಬರ್ತಾಯಿದ್ರು ನಾನು ಕಾಣಿಸ್ತಾ ಇಲ್ಲ ಗೈಸ್. ಆ ಥರ ಇದೆ. ಯಾಕಂದರೆ ನಾನು ಕಬೋರ್ಡ್ ಒಳಗೆ ಕೂತಿದ್ದೀನಿ. ಅವಾಗ ನೋಡಿದ್ರಲ್ಲ ಕಬೋರ್ಡ್ ಒಳಗೆ ಲಾಕ್ ಆಗಿದ್ದು ನಾನು. ಅದಕ್ಕೆ ನಾನು ಎಷ್ಟೋ ದಿವಸದಿಂದ ಈ ಥರ ಫೇಸ್ ರಿವೀಲ್ ಮಾಡ್ಕೊಂಡು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಫೇಸ್ ತೋರಿಸ್ಬೇಕು, ಯಾವ್ಯಾವ ಥರ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಒಂದು ಆಸೆ ಇತ್ತು ಗೈಸ್. ಆದರೆ ಅದಕ್ಕೆ ನೀವು ಸಪೋರ್ಟೇ ಮಾಡ್ತಾಯಿಲ್ಲಲ್ಲ ಗೈಸ್. ಬೇಗ 1K ಕಂಪ್ಲೀಟ್ ಮಾಡಿ. ನನಗೂ ಫೇಸ್ ರಿವೀಲ್ ಮಾಡಬೇಕು ಅಂತ ಆಸೆ, ನೀವು ಫೇಸ್ ನೋಡಬೇಕು ಅಂತ ಕುತೂಹಲ ಪಡ್ತಾಯಿದ್ದೀರಾ. ಆದಷ್ಟು ಬೇಗ 1K ಕಂಪ್ಲೀಟ್ ಮಾಡಿಸಿ ಗೈಸ್. ಫೇಸ್ ರಿವೀಲ್ ಸೇಮ್ ಇದೇ ಥರ ಆಗುತ್ತೆ, ಬಟ್ ಬೆಳಕಲ್ಲಾಗುತ್ತೆ ಗೈಸ್. ಓಕೆನಾ? ಯಾರ್ಯಾರು ವ್ಲಾಗ್ ಮಾಡ್ತಾಯಿರೋ ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಗೈಸ್. ಅಷ್ಟೇ ನಾನು ಕೇಳೋದು. ಯಾರ್ಯಾರು ಫೇಸ್ ರಿವೀಲ್ ಬೇಗ ಬೇಕು ಅವರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಗೈಸ್. ಓಕೆನಾ? ಎಲ್ಲರಿಗೂ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇದರೊಳಗೆ ಒಂದು ಸ್ವಲ್ಪ ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ಇದರಲ್ಲಿರೋ ಸ್ಮೆಲ್ಲೇ ಒಂಥರ ಆಗ್ತಾಯಿದೆ, ಅದಕ್ಕೆ ಗಂಟ್ಲೆಲ್ಲ ಒಂಥರ ಆಗ್ತಾಯಿದೆ ಗೈಸ್. ಮತ್ತೆ ಆಚೆ ಹೋಗಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗೈಸ್. ಇದು ಇಷ್ಟೊತ್ತಾದರೂ ಇಲ್ಲೇ ಕೂತಿದೆ ನೋಡಿ ಗೈಸ್, ಕಾಣಿಸ್ತಾ ಇದೆಯಾ? ನೋಡಿ ಗೈಸ್, ಇಷ್ಟೊತ್ತಾಗಿದೆ. ಟೈಮ್ ಬಂದು ಆಲ್ರೆಡಿ 5 ಗಂಟೆ ಏನೋ ಆಗ್ತಾಯಿದೆ, ಆದರೂ ಇಲ್ಲೇ ಕೂತಿದೆ ನೋಡಿ ಗೈಸ್. ಕಾಣಿಸ್ತಾ ಇದೆಯಾ? ಸಾಧ್ಯ ಇಲ್ಲ ಇದು. ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ, ಅದು ಆಗಲ್ಲ. ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ. ಆಯ್ತಲ್ಲ. ಏನು ಧೈರ್ಯ ನೋಡಿ guys. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಗೈಸ್ ಇಲ್ಲಿ ಯಾಕೆ ಇಷ್ಟು ಫೇಸ್ ಇದಾಕಿದ್ದೀನಿ, ಮೀಮ್ಸ್ ಹಾಕಿ ಏನಂದರೆ ಫೇಸ್ ರಿವೀಲ್ ಆಗಿ ಹೋಗ್ತಾಯಿತ್ತು ಗೈಸ್. ಅದಕ್ಕೆ ನಮ್ಮ ಪಡೆಗೆ ನಾವು ಕೂತ್ಕೊಳ್ಳೋಣ.
ಅದು ಹೋಗ್ಬೇಕಾದ್ರೆ ಏನಾದರೂ ಎಗರ್ಬಿಟ್ರೆ ನನಗೆ ಭಯ ಗೈಸ್, ಅದಕ್ಕೆ ಎಗರ್ಸ್ಬಿಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಅಲ್ಲಿ ಯಾರೋ ಹುಡುಗ ನನ್ನೇ ನೋಡ್ತಾಯಿದ್ದಾನೆ ಟೇಲ್ಸಲ್ಲಿ, ಕಾಣಿಸ್ತಾ ಇದ್ದಾನಾ? ನೋಡಿ ನೋಡಿ, ಅವನು ಕ್ಯಾಮ್ರಾ ಇಟ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದ. ಹಾಯ್, ಎಲ್ಲಿದ್ದಾನೆ ಹುಡುಗ? ಅಲ್ಲೇ ಇದ್ದಾನೆ ನೋಡಿ ಗೈಸ್. ಹಾಯ್. ಓಕೆ ಗೈಸ್, ಮತ್ತೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ನಾಯಿಗಳೆಲ್ಲ ಆರಾಮಾಗಿ ಆಟಾಡ್ಕೊಂಡಿದೆ ಗೈಸ್. ಓಕೆ ಗೈಸ್, ಮತ್ತೆ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಬಾಯ್ ಬಾಯ್. ಈ ಹುಳನ ಎದ್ದೇಳಿಸ್ಬಿಟ್ಟು ಇಲ್ಲ ಆದಷ್ಟು ಕತೆ ಎದ್ದೇಳಿದ್ರೆ ನೋಡಬೇಕು ಏನಾಗುತ್ತೋ. ಮತ್ತು ಮನೆಗೆ ಓಡಿಸ್ತೀನಿ ಗೈಸ್. ಬಾಯ್ ಬಾಯ್ ಗೈಸ್. ಟೈಮ್ ಬಂದು ಇವಾಗ 6 ಗಂಟೆ ಆಗಿದೆ. ಅಷ್ಟು ಹೊತ್ತೇ ಆಗೋಗಿದೆ, 5 ನಿಮಿಷ ಮೇಲೇ ಆಗೋಗಿದೆ. ಪಾಪ ನಮ್ಮ ಹುಡುಗ ಇವಾಗ ಬರ್ತಾಯಿದ್ದಾನೆ ಗೈಸ್, ಕೈ ಕಾಲು ತೊಳೆಯೋಕ್ಕೆ. ತೋರಿಸ್ತೀನಿ ರೀ. ನೋಡಿ ಗೈಸ್, ನೋಡಿ 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 ನೋಡಿ, ಪಾಪ ಇವಾಗ ಹೋಗ್ತಾಯಿದ್ದಾನೆ ಗೈಸ್. ಓಕೆ ಬಿಡಿ ಗೈಸ್, ಫ್ರೆಶ್ ಅಪ್ ಆಗೋದು ಬರಲಿ, ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ಒಬ್ಬ ಪ್ರೋ ರೈಡರ್ ಅಂದರೆ ಯಾರು ಗೊತ್ತಾ ಗೈಸ್? ನೋಡಿ ಗೈಸ್, ಇಷ್ಟೊಂದೆಲ್ಲ ಮೆಟೀರಿಯಲ್ಲು ಒಬ್ಬನೇ ಒಂದೇ ಗಾಡಿನಲ್ಲಿ ಹ್ಯಾಂಡಲ್ ಮಾಡ್ಕೊಂಡು ಎತ್ಕೊಂಡ್ಬರ್ತಾನಲ್ಲ, ಅವನೇ ಗೈಸ್ ರಿಯಲಾಗಿ ಪ್ರೋ ಡ್ರೈವರ್ ಅಂದರೆ, ಪ್ರೋ ರೈಡರ್ ಅಂದರೆ ಗೈಸ್. ಇದೆಲ್ಲ ಇದೆಷ್ಟಿದೆಯೋ ಅಷ್ಟು ಎತ್ಕೊಂಡು ಒಂದೇ ಗಾಡಿನಲ್ಲಿ ಇಟ್ಕೊಂಡು ಅದು ಒಬ್ಬನೇ ಬ್ಯಾಲೆನ್ಸ್ ಮಾಡ್ಕೊಂಡು ಎತ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಅವನು ಗೈಸ್ ಪ್ರೋ ರೈಡರ್ ಅಂದರೆ. ಓಕೆ ಗೈಸ್, ಇದೆಲ್ಲ ನೋಡಿ ಸಿಗ್ತೀನಿ. ಬಾಯ್ ಬಾಯ್. ನೋಡಿ ಗೈಸ್, ಈ ಥರ ಒಂದೊಂದು ಕುರ್ಕುರೆ ತೊಗೊಂಡು ಈ ಥರ ಮನೆ ಮೇಲೆ ಕೊಕ್ಕೊಂಡು ಒಂದೊಂದು ಹಂಗೆ ತಿನ್ಬಿಡೋದು ಗೈಸ್, ಅಷ್ಟೇ. ಬನ್ನಿ ಗೈಸ್, ಮೇಲೆ ಹೋಗ್ತೀನಣ್ಣ. ಮತ್ತು ಇನ್ನೇನು ವೆಯ್ಟಿಂಗು ಗೈಸ್. ನಿನ್ನೆ ವ್ಲಾಗ್ ಯಾರು ನೋಡಿಲ್ಲ ನೋಡಿ, ಮೇಲೆ ಹೋಗಿ ಸಿಗ್ತೀನಿ ಗೈಸ್. ಮನೆ ಮೇಲೆ ಬಂದಿದ್ದೀನಿ ನೋಡಿ. ಬನ್ನಿ ಗೈಸ್, ನಮ್ಮ ಸೀಟ್ ಮೇಲೆ ಕೂತ್ಕೊಳ್ಳೋಣ. ಕೂತ್ಕೊಂಡು ಗೈಸ್, ನೆನ್ನೆ ವ್ಲಾಗ್ ಯಾರ್ಯಾರು ನೋಡಿಲ್ಲ ನೋಡಿ, ಯಾಕಂದರೆ ಚೆನ್ನಾಗಿ ಎಡಿಟ್ ಮಾಡಿ ಕಷ್ಟ ಬಿದ್ದು ಎಡಿಟ್ ಮಾಡಿದ್ದೀನಿ ಗೈಸ್. ನೆನ್ನೆದೆಲ್ಲ ಫುಲ್ಲು ಆಲ್ರೆಡಿ ಅಪ್ಲೋಡ್ ಆಗಿದೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ, ಆ ವ್ಲಾಗ್ ಮಾತ್ರ ನೋಡಿ ಗೈಸ್. ಕಷ್ಟ ಬಿದ್ದು ಎಡಿಟ್ ಮಾಡಿದ್ದೀನಿ ಗೈಸ್. 1 ಅವರ್ ಕೂತ್ಕೊಂಡು, ಅದು ರೀಚಾರ್ಜ್ ಇಲ್ಲ ಅಂದರೂ ಯಾರ ಹತ್ರನೂ ಬೇರೆಯವ್ರ ಹತ್ರ ಹಾಟ್ಸ್ಪಾಟ್ ಇಸ್ಕೊಂಡು ಫುಲ್ ವೈಫೈ ಕನೆಕ್ಟ್ ಮಾಡ್ಕೊಂಡು ಫುಲ್ ಕಷ್ಟ ಬಿದ್ದು ಮಾಡಿದ್ದೀನಿ ಗೈಸ್. ಅದು 1 ಅವರ್ ಮಾಡಿದ್ದೀನಿ ಗೈಸ್. ಪ್ಲೀಸ್ ನೋಡಿ ಗೈಸ್, ಆ ವ್ಲಾಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ, ಕಮೆಂಟ್ ಹಾಕಿ. ಅದೇ ಥರ ನೋಡಿದವರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕೆಲಸದಿಂದ ಮನೆಗೆ ಬಂದೆ. ಮನೆಗೆ ಬಂದಿದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು, ಇನ್ನೂ ಟೈಮು ಈಗ ಗೈಸ್ ತೋರಿಸ್ತೀನಿ. ಇಷ್ಟಾಗಿದೆ ಟೈಮು. ನಂದು ರೀಚಾರ್ಜ್ ಆಲ್ರೆಡಿ ಔಟ್ ಆಫ್ ಡೇಟ್, ಎಕ್ಸ್ಪೈರಿ ಆಗೋಗಿದೆ ನನ್ನ ರೀಚಾರ್ಜು. ನಾಳೆ ಎಲ್ಲ ಯಾವಾಗಾದರೂ ಕಾಸು ಬಂದಾಗ ಹಾಕ್ಸ್ಕೊಬೇಕು ಅಷ್ಟೇ ಗೈಸ್, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಪ್ಲೀಸ್ ಒಂದೇ ಮಾತು ಹೇಳ್ತಾ ಇರೋದು, నేనే ವ್ಲಾಗ್ ನೋಡಿ ಗೈಸ್. ಪ್ಲೀಸ್ ತಮ್ಮನೆಲ್ಲ ಹಾಕಿ ಎಡಿಟ್ ಮಾಡಿ ಎಷ್ಟು ಕಷ್ಟ ಬಿದ್ದು ಮಾಡಿದ್ದೀನಿ ಅಂತ ನೋಡಿ ಗೈಸ್. ಓಕೆ ಗೈಸ್, ಇವತ್ತು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ನಾಳೆ ಬೆಳಗ್ಗೆ ಭೇಟಿ ಆಗೋಣ. ಬಾಯ್ ಬಾಯ್. ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.